ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬುಧವಾರ ಬೆಳಗ್ಗೆನೇ ಇವಾಗನ ಸ್ಟಾರ್ಟ್ ಮಾಡಿದ್ದೀನಿ. 5 ಗಂಟೆಗೆ ಎದ್ದಿದೆ ನೋಡಿ. 5 ಗಂಟೆಯಲ್ಲಿ ಈ ಥರ ವೆದರ್ ಇತ್ತು. ಸ್ವಲ್ಪ ಅದನ್ನು ಶೂಟ್ ಮಾಡಿದೆ ನೋಡಿ. ಎಷ್ಟು ಚೆನ್ನಾಗಿ ಸೌಂಡ್ ಎಲ್ಲ ಬರ್ತಾ ಇದೆ ಅಂತ. ತುಂಬ ಪಕ್ಷಿಗಳು, ಕಾಗೆ, ಬೇರೆ ಬೇರೆ ಥರ ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ನೋಡಿ. ಒಂಥರ ಮ್ಯೂಸಿಕ್ ಕೇಳೋ ಥರ ಇರುತ್ತೆ. ಯಾವಾಗಲೂ ಅಷ್ಟೇ, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 5 ನಿಮಿಷ ಆ ಥರ ಕೇಳಿಸ್ಕೊತೀನಿ. ಏನೋ ಸ್ವಲ್ಪ ಮೈಂಡೆಲ್ಲ ಫ್ರೆಶ್ ಆಗುತ್ತೆ, ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ನಾನು ಪ್ರತಿನಿತ್ಯ ಇದೇ ಥರ ಕೇಳಿಸ್ಕೊತೀನಿ ಆಚೆ ಬಂದಿದ್ದ ತಕ್ಷಣ. ಫ್ರೆಂಡ್ಸ್, ಮಂಗಳವಾರ ವ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ. ಬೇರೆ ಏನೋ ಸ್ವಲ್ಪ ಕೆಲಸ ಇತ್ತು. ಇವತ್ತು ಬುಧವಾರ ಬೆಳಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನೆನ್ನೆ ಇಡ್ಲಿಗೆ ಹಾಕಿದ್ದೆ, ತಟ್ಟೆ ಇಡ್ಲಿ ಸಾಂಬಾರು ಮಾಡಿದ್ದೆ. ಸ್ವಲ್ಪ ಇಡ್ಲಿ ಬ್ಯಾಟರ್ ಇನ್ನೂ ಇತ್ತು. ಇವತ್ತು ದೋಸೆ ಮಾಡ್ಕೊಂಡು ಬಿಡೋಣ, ಸ್ವಲ್ಪ ಪಲ್ಯ ಮಾಡೋಣ ಅಂತ. ಸಾಂಬಾರು ಇದೆ, ನೆನ್ನೆದೆ. ಸ್ವಲ್ಪ ಬಿಸಿ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಪಲ್ಯ ಮಾಡಿಕೊಂಡ್ರೆ ಸಾಂಬಾರಿಗೆ ಆಗುತ್ತೆ ಅಂತ. ಈ ಥರ ಸಾಂಬಾರು ದೋಸೆಗೆ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಅದ್ರ ಜೊತೆ ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ ಆಲೂಗಡ್ಡೆನ ಬೇಯಿಸೋಕೆ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಪಾತ್ರೆ ತೊಳ್ಕೊಂಬಂದಿದ್ದೆ, ಅದನ್ನೆಲ್ಲ ಜೋಡಿಸ್ಕೊತಿದ್ದೆ. ಪಾತ್ರೆ ತೆಗೆಯೋದು, ಅದನ್ನು ಯೂಸ್ ಮಾಡೋದು, ತೊಳೆಯೋದು, ಮತ್ತೆ ಜೋಡಿಸೋದು, ಮತ್ತೆ ತೆಗೆಯೋದು, ಅದನ್ನು ಯೂಸ್ ಮಾಡೋದು, ತೊಳೆಯೋದು. ಹಬ್ಬ ಡೈಲಿ ಇದೇ ಕೆಲಸ ಇದ್ದೇ ಇರುತ್ತೆ ಅಲ್ವಾ. ಯಾವ್ದು ಮಿಸ್ ಆದರೂ ಈ ಕೆಲಸಗಳಂತೂ ಹೌಸ್ ವೈಫ್ಗೆ ಮಿಸ್ ಆಗೋದೇ ಇಲ್ಲ. ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮನೆ ಕ್ಲೀನಿಂಗ್, ಈ ಥರ ಎಲ್ಲ ಕೆಲಸಗಳು ಮಿಸ್ಸೇ ಆಗೋಲ್ಲ. ಪ್ರತಿದಿನ ಮಾಡ್ಕೊಳ್ಳೇಬೇಕಾಗುತ್ತೆ. ವರ್ಕಿಂಗ್ ವುಮೆನ್ಸ್ ಆದರೆ ಬೇಗ ಬೇಗ ಸ್ವಲ್ಪ ಏನೋ ಒಂದೊಂದು ಕೆಲಸ ಮಾಡಿ ಆನ್ ಟೈಮ್ ಕೆಲಸಕ್ಕೆ ಹೋಗಬೇಕು ಅಂತ ಹೊರಟ್ಬಿಡ್ತಾರೆ. ನಾವಂತೂ ಮನೆಯಲ್ಲೇ ಇರ್ತೀವಲ್ವ, ಎಲ್ಲ ಕೆಲಸ ಮಾಡಬೇಕು. ಜಾಯಿಂಟ್ ಫ್ಯಾಮಿಲಿ ಆದರೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಳ್ಬೋದು. ನಮ್ಮ ಥರ ಸಿಂಗಲ್ ಫ್ಯಾಮಿಲಿ ಇದ್ದರೆ A to Z ಎಲ್ಲ ಅದನ್ನು ಮಾಡಬೇಕು. ಹಾಗೆ ಮಾಡಲೇಬೇಕು, ವಿಧಿ ಇಲ್ಲ. ಇನ್ನು ಪಾತ್ರೆ ಎಲ್ಲ ಜೋಡಿಸಿದ್ದಾಯಿತು. ಈಗ ಸ್ವಲ್ಪ ಇಲ್ಲಿ ಎಲ್ಲ ಸ್ವಲ್ಪ ಡಸ್ಟ್ ಇತ್ತು, ಟೀಫೈ ಮೇಲೆ ಎಲ್ಲ. ಇದಂತೂ ದಿನ ಕ್ಲೀನ್ ಮಾಡಬೇಕು. ಹಾಲಲ್ಲಂತೂ ತುಂಬಾ ಡಸ್ಟ್ ಆಗುತ್ತೆ. ದಿನಕ್ಕೆ 2 ಸಾರಿ ಒರೆಸ್ಕೊಂಡ್ರು ಡಸ್ಟ್ ಇದ್ದೇ ಇರುತ್ತೆ. ಹಾಗೆ ಇನ್ನೂ ಸ್ವಲ್ಪ ಬೇಯ್ತಾ ಇದೆ. ಕುಕ್ಕರ್ಗೆ ಏನು ಹಾಕಿಲ್ಲ, ಹಾಗೆ ಕರೆಂಟ್ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಬೇಯ್ತಾ ಇತ್ತು. ಅಷ್ಟರಲ್ಲಿ ಇದನ್ನು ಸ್ವಲ್ಪ ಧೂಳೆಲ್ಲ ಒರೆಸ್ಕೊಂಬಿಡೋಣ ಅಂತ ಈ ಟೀಫೈ ಮೇಲೆ ಮತ್ತು ಟಿ ವಿ ಹತ್ರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಇನ್ನು ಬೇಯೋದಕ್ಕೆ ಆಲೂಗಡ್ಡೆ ಟೈಮ್ ತೊಗೊಳುತ್ತಲ್ವ. ಕುಕ್ಕರ್ಗೆ ಹಾಕಿದ್ರೆ ಬೇಗ ಆಗಿಬಿಡುತ್ತೆ. ನಾನು ಫ್ರೆಂಡ್ಸ್ ಹೊಸ ಕುಕ್ಕರ್ ತೊಗೊಂಡಿದ್ದೆ. ಅದನ್ನು ಇನ್ನೂ ಯೂಸ್ ಮಾಡ್ತಾಯಿಲ್ಲ. ಫಸ್ಟ್ ಕುಕ್ಕರಲ್ಲಿ ಏನೋ ಸ್ವೀಟ್ ಮಾಡೋಣ ಅಂತ ಅದನ್ನು ಇನ್ನೂ ಬಾಕ್ಸ್ ಓಪನ್ನೇ ಮಾಡಿಲ್ಲ, ಮಾಡಬೇಕು. ಅದಕ್ಕೆ ದೊಡ್ಡ ಕುಕ್ಕರಲ್ಲಿ ಸ್ವಲ್ಪ ತುಂಬ ದೊಡ್ಡ ಕುಕ್ಕರ್ ಇಡೋಕ್ಕಾಗಲ್ಲ. ಇನ್ನು ಸ್ವಲ್ಪ ಒಂದು 5 ಲೀಟ್ರದೆಲ್ಲ ಅದರಲ್ಲಿ ಏನೋ ಇದೆ, ರೈಸ್ ಮಾಡಿತ್ತು ಹಾಗೇ ಇದೆ. ಅದಕ್ಕೆ ಯಾಕಪ್ಪ ಅಂತ ಇನ್ನು ಕ್ಲೀನ್ ಮಾಡಿ ಇದು ಮಾಡಬೇಕಲ್ಲ ಅಂತ ನಾನು ಪಾತ್ರೆಯಲ್ಲಿ ಬೇಯಕ್ಕಿಟ್ಟೆ. ಬೇಯಷ್ಟರಲ್ಲಿ ಇದೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ರೆ ಕೆಲಸ ಎಲ್ಲ ಬೇಗ ಬೇಗ ಮುಗಿದ್ಬಿಡುತ್ತೆ. ಲೇಟಾಗಿದ್ದರೆ ಕೆಲಸನೇ ಮುಗಿಯಲ್ಲ. ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಿದ್ರು ಮುಗಿಯೋದೇ ಇಲ್ಲ. ಈ ಬುಕ್ಸ್ ಎಲ್ಲ ಒಂದೊಂದು ಸ್ಟೋರಿ ಬುಕ್ಸ್ ಇದೆ, ಒಂದೊಂದು ಟಿಪ್ಸ್ದು ಅದೆಲ್ಲ ಸ್ವಲ್ಪ ಇದೆ. ಅದನ್ನು ಯಾವಾಗಲಾದರೂ ಫ್ರೀ ಇದ್ದಾಗ ಒಂದು 10 ನಿಮಿಷ ಅದನ್ನು ಓದ್ಕೊತೀನಿ. ಅದಕ್ಕೆ ಅಲ್ಲೇ ಇಟ್ಟಿದ್ದೀನಿ. ಡೈಲಿ ಓದೋ ಅಭ್ಯಾಸ ಏನಿಲ್ಲ. ಯಾವಾಗಲೂ ಫ್ರೀ ಇದ್ದಾಗ ಓದಬೇಕು ಅನ್ಸ್ದಾಗ ಯಾವಾಗಲೂ ವಾರಕ್ಕೆ 1 ದಿನ ಅಥವಾ 2 ದಿವಸ ಆ ಥರ ಬುಕ್ಸ್ ತೆಗೆದು ಓದ್ತೀನಿ ಅಷ್ಟೇ. ಪ್ರತಿನಿತ್ಯ ಬುಕ್ಸ್ ಓದೋ ಅಭ್ಯಾಸ ನನಗೇನೂ ಇಲ್ಲ. ಬೇಗ ಬೇಗ ಕೆಲಸ ಮುಗಿಸಿ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗೋದಿದೆ, ಹೋಗಬೇಕು. ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಬೇಗ ಬರೋಣ ಅಂತ ಹೋದರೂ ಬ್ಯಾಂಕಲ್ಲಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ನೋಡಬೇಕು, ಬ್ಯಾಂಕ್ ಹತ್ರ ಹೋಗಿ ಬರಬೇಕು. ಅದಕ್ಕೆ ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಬ್ಯಾಂಕ್ ಓಪನ್ ಆಗೋಷ್ಟರಲ್ಲಿ ಹೋಗ್ಬಿಟ್ರೆ ನಮ್ಮ ಕೆಲಸ ಮುಗಿಯುತ್ತಲ್ಲ ಅಂತ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ಹೋಗ್ಬಿಟ್ರೆ ಫುಲ್ ಜನ ಎಲ್ಲ ಬಂದುಬಿಡ್ತಾರೆ. ಅದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಎಲ್ಲ ಓಡಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ದಿನ ಕ್ಲೀನ್ ಮಾಡಿದ್ರು ಇಲ್ಲಂತೂ ಡಸ್ಟ್ ಇದ್ದೇ ಇರುತ್ತೆ. ಸ್ವಲ್ಪ ಹಾಲಲ್ಲೆಲ್ಲ ಡೈಲಿ ಕ್ಲೀನ್ ಮಾಡಲೇಬೇಕು. ಫ್ರೆಂಡ್ಸ್, ಇದು ನಾವು ಮದುವೆಗೆ ಮುಂಚೆ ಇಡ್ಸಿರೋ ಅಂಥ ಫೋಟೋ. ಇದು ನಮ್ಮ ಬುಕ್ಕಿ ಅಂತ, ನಾನು ತುಂಬ ಪ್ರೀತಿಯಿಂದ ಸಾಕಿದ ನಾಯಿ ಇದು. ಅದ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೆ, ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ನನಗೂ ಅದ್ರ ಕಂಡ್ರೆ ತುಂಬ ಪ್ರೀತಿ, ಹಾಗೆ ಅದಕ್ಕೂ ನನ್ನ ಕಂಡ್ರೆ ತುಂಬ ಪ್ರೀತಿ ಇತ್ತು. ಈಗ ತಾಯಿ ಮಕ್ಕಳು ಬಾಂಧವ್ಯ ಯಾವ ಥರ, ಆ ಥರ ನನಗೂ ನಮ್ಮ ಬುಕ್ಕಿಗೂ ಇದ್ದಿದ್ದು. ಪಾಪ ಅದು ಮದುವೆ ಆಗಿದ್ದು ಸ್ವಲ್ಪ ದಿನ ಆಯಿತು. ಸ್ವಲ್ಪ ದಿನ ಅಲ್ಲ, ಸುಮಾರು ವರ್ಷಗಳೇ ಇತ್ತು. ಆಮೇಲೆ ಸತ್ತೋಯ್ತು. ಏನೂ ಮಾಡೋಕ್ಕಾಗಲ್ಲ. ಸುಮಾರು ವರ್ಷಗಳು ನಮ್ಮ ಮನೆಯಲ್ಲಿ ಇತ್ತು. ನಮ್ಮ ಮನೆಯಲ್ಲೂ ಒಂದು ಮಗು ಥರ ಇರ್ತಿತ್ತು. ಅದು ತುಂಬ ಅಟ್ಯಾಚ್ಮೆಂಟ್ ಇತ್ತು ನಮಗೂ, ನಮ್ಮ ಬುಕ್ಕಿಗೂ. ನನಗಂತೂ ತುಂಬ ಇಷ್ಟ, ನಾಯಿ ಸಾಕೋದಂದರೆ ತುಂಬ ಇಷ್ಟ. ಯಾಕೋ ಇಲ್ಲಿ ಸುಮಾರು ಅಂದರೆ ಒಂದು 14-15 ನಾಯಿ ಸಾಕಿದ್ದು ನಾವು ಮದುವೆ ಆದಮೇಲೆ. ಒಂದು ಇರಲಿಲ್ಲ, ಎಲ್ಲ ಸತ್ತೋಗ್ಬಿಡುತ್ತೆ. ಅದಕ್ಕೆ ಸುಮ್ಮನಾಗ್ಬಿಟ್ಟಿದ್ದೀವಿ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ನಾಯಿ ಸಾಕೋದಕ್ಕೆ, ಆದರೆ ನಮ್ಗೆ ಬರಲ್ಲ. ಒಬ್ಬೊಬ್ರಿಗೆ ಬರಲ್ಲ ಅಂತಾರಲ್ವ, ಆ ಥರ ಏನೋ ನಮಗೂ ಆಗ್ತಾಯಿಲ್ಲ.
ಆದರೆ ಇನ್ನೊಂದು ಸಾರಿ ಟ್ರೈ ಮಾಡೋಣ ಲಾಸ್ಟ್ ಟೈಮು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಾದರೂ ಒಂದು ಮಾಮೂಲಿ ಹಳ್ಳಿಯಲ್ಲಿ ನಾಯಿ ಎಲ್ಲ ಮರಿ ಹಾಕುತ್ತಲ್ವ, ಅಲ್ಲೇ ತಂದು ಒಂದು ಸಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಎಲ್ಲಾದರೂ ಸಿಕ್ಕರೆ ಈ ಸಾರಿ ಲಾಸ್ಟು ಒಂದು ಸಾರಿ ಈ ಸಾರಿ ಸಾಕ್ಬಿಟ್ಟು ಲಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಆಸೆ ಇದೆ ನನಗೆ ನಾಯಿ ಸಾಕಬೇಕು ಅಂತ. ನಾವು ಸ್ವಲ್ಪ ಊಟ ಹಾಕ್ಬಿಟ್ರೆ ಸಾಕು, ಅದು ತೋರಿಸೋ ಪ್ರೀತಿಗೆ ಒಂಥರ ನಾವು ಬೆಲೆನೇ ಕಟ್ಟೋಗೋದಕ್ಕಾಗಲ್ಲ, ಅಷ್ಟೊಂದು ಪ್ರೀತಿ ತೋರಿಸುತ್ತೆ ಅದು. ಫ್ರೆಂಡ್ಸ್, ಸ್ಟೋರಿ ಎಲ್ಲ ಜಾಸ್ತಿ ಹೇಳ್ತಿದ್ದೀನಿ ಅನಿಸ್ತಿದೆಯಾ ನಿಮಗೇನಾದರೂ? ಓಕೆ, ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಟಿಫನ್ಗೆ ಹೋಗ್ತಾ ಇದ್ದೀನಿ. ಪಲ್ಯಗೆ ಎಲ್ಲ ಆಲೂಗಡ್ಡೆ ಪಲ್ಯಗೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಚ್ಕೊಂಡಿದ್ದು ಆಯಿತು. ಇನ್ನು ಆಲೂಗಡ್ಡೆನೂ ಬೆಂದಿದೆ, ಸ್ವಲ್ಪ ಆರೋದಕ್ಕೆ ಇಟ್ಟಿದೆ, ಅದು ಆರಿದೆ, ಎಲ್ಲ ಸಿಪ್ಪೆ ತೆಗೆದು ಈ ಥರ ಎಲ್ಲ ಮ್ಯಾಶ್ ಮಾಡಿ ಅದನ್ನು ಮತ್ತೆ ಎಲ್ಲ ಒಗ್ಗರಣೆ ಎಲ್ಲ ಮಾಡಿಕೊಂಡೆ ಪಲ್ಯ. ಬೆಳಗ್ಗೆ ಟಿಫನ್ ಮಾಡೋವ್ರಿಗೂ ಒಂದು ಸ್ವಲ್ಪ ಟೆನ್ಷನ್ನಲ್ಲೇ ಬೇಗ ಬೇಗ ಆನ್ ಟೈಮ್ ಎಲ್ಲ ಆಗಬೇಕಲ್ವ. ನಮ್ಮ ಮನೇಲಂತೂ 7 ಗಂಟೆಗೆ ಟಿಫನ್ ಎಲ್ಲ ರೆಡಿ ಆಗಿಬಿಡ್ಬೇಕು. ರಕ್ಷಾ ಕಾಲೇಜ್ಗೆ ಹೋಗೋಷ್ಟರಲ್ಲಿ ಟಿಫನ್ ಎಲ್ಲ ರೆಡಿ ಆಗಬೇಕು. ಮತ್ತು ಬಾಕ್ಸ್ ತೊಗೊಂಡೋಗ್ತಾಳಲ್ಲ, ಬಾಕ್ಸ್ಗೆಲ್ಲ ಆಲ್ಮೋಸ್ಟ್ ರೆಡಿ ಆಗಿಬಿಡ್ಬೇಕು. ಎಣ್ಣೆ ಹಾಕಿ ಸಾಸಿವೆ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ ಹಾಕಿ ಒಗ್ಗರಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಬೇಯಿಸಿಟ್ಕೊಂಡಿರೋ ಅಂಥ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಫ್ರೆಂಡ್ಸ್, ಇದನ್ನು ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡ್ಬೋದು. ನಾನು ಪಲ್ಯಗೆ ಅಂದರೆ ದೋಸೆಗೆ ಇದೇ ಥರನೇ ಮಾಡೋದು, ಜಾಸ್ತಿ ಮಸಾಲೆ ಏನು ಹಾಕೋದಕ್ಕೆ ಹೋಗಲ್ಲ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಜಾನ್ ಥರ ಮಾಡ್ತೀವಲ್ವ, ಅದು ಇವತ್ತು ಇದೇ ಥರನೇ ನಾನು ದೋಸೆಗೆ ಯಾವಾಗಲೂ ಇದೇ ಥರನೇ ಮಾಡೋದು. ಹಾಗೆ ಪಲ್ಯ ಮಾಡಿಟ್ಟು ದೋಸೆನೂ ಹಾಕಿ ಕೊಟ್ಟೆ, ನಮ್ಮ ಮನೆಯವ್ರಿಗೆ ದೋಸೆನೂ ಹಾಕಿ ಕೊಟ್ಬಿಟ್ಟೆ. ನಾನು ಇನ್ನೂ ಬ್ಯಾಂಕ್ ಹತ್ರ ಹೋಗಿ ಬರಬೇಕು, ಇನ್ನೂ ಸ್ನಾನ ಎಲ್ಲ ಮಾಡ್ಕೊಬೇಕು. ಇನ್ನು ಸ್ನಾನ ಮಾಡಿ ಬ್ಯಾಂಕ್ ಹತ್ರ ಹೋಗಿ ಆಮೇಲೆ ಟಿಫನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವಾಗಲೂ ಲೇಟಾಗೆ ಟಿಫನ್ ಮಾಡೋದು. ಇವತ್ತಂತೂ ದೋಸೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು, ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ದೋಸೆ ಒಂದೊಂದು ದಿನ ಒಂದೊಂದು ಥರ ಬರುತ್ತೆ, ಯಾವ ಥರ ಹಾಕಿದ್ರೂ ಒಂದೊಂದು ದಿನ ಒಂದೊಂದು ಥರ ಬರುತ್ತೆ. ನಮ್ಮ ಮನೇಲಿ ಒಂದೊಂದು ದಿನ ಕ್ರಿಸ್ಪಿಯಾಗಿ ಬರೋದೇ ಇಲ್ಲ, ಮಾಡಬೇಕು ಅಂತ ಹೋದರೆ ಬರೋದೇ ಇಲ್ಲ, ಒಂಥರ ಸಾಫ್ಟಾಗಿ ಇರುತ್ತೆ. ಇವತ್ತಂತೂ ತುಂಬ ಚೆನ್ನಾಗಿ ಬಂದಿತ್ತು, ಮಸಾಲೆ ದೋಸೆ ಥರ ಬಂದಿತ್ತು. ದೋಸೆ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ದೋಸೆ ಹಾಕ್ತಾನೆ ಟೀಗೆ ಇಟ್ಟಿದ್ದೆ, ಟೀ ಹಾಕ್ತಾಯಿದ್ದೆ. ನಾನು ದೋಸೆ ಹಾಕ್ಬಿಟ್ಟು ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋದೆ ನಾನು. ಫ್ರೆಂಡ್ಸ್, ಬ್ಯಾಂಕ್ ಹತ್ರ ಹೋಗಿ ಬರೋದಕ್ಕೆ ಲೇಟ್ ಆಗಿಬಿಡ್ತು, ಮಧ್ಯಾಹ್ನನೇ ಆಗ್ಬಿಡ್ತು, 2 ಗಂಟೆನೇ ಆಗೋಯ್ತು. ತುಂಬ ರಶ್ ಇತ್ತು, 2 ಗಂಟೆ ಆಯಿತು. ಬಂದು ಮನೇಲಿ ಸ್ವಲ್ಪ ಸಪೋಟ ಇತ್ತು, ಅದನ್ನು ಸ್ವಲ್ಪ ಮಿಲ್ಕ್ ಶೇಕ್ ಥರ ಮಾಡಿದೆ. ಹಾಗೆ ಎಲ್ಲರಿಗೂ ಆಗುತ್ತೆ, ಇನ್ನೇನು ರಕ್ಷಣೆ ಬರ್ತಾಳಲ್ವ 4 ಗಂಟೆಗೆ, ಅವಳಿಗೂ ಆಗುತ್ತೆ ಅಂತ ಸ್ವಲ್ಪ ಸಪೋಟ ಮಿಲ್ಕ್ ಶೇಕ್ ಥರ ಮಾಡಿದ್ದೆ. ಮತ್ತೇನು, ನಮಗಿಡುತ್ತೆ ಹಣ್ಣು, ತುಂಬಾ ಸ್ವೀಟಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಸಪ್ಪೆ ಥರ ಇರಲ್ಲ. ಈ ಜ್ಯೂಸ್ ಮಾಡಿದ್ರೆ ಸಕ್ಕರೆ ಹಾಕ್ದೇ ಮಾಡ್ಬೋದು, ಅಷ್ಟೊಂದು ಸ್ವೀಟಾಗಿರುತ್ತೆ. ಸಪೋಟನೆಲ್ಲ ಕ್ಲೀನಾಗಿ ಚೆನ್ನಾಗಿ ವಾಶ್ ಮಾಡಿ ಅದ್ರ ಒಳಗಡೆ ಇರೋ ಬೀಜನೆಲ್ಲ ತೆಗಿತಾ ಇದ್ದೀನಿ. ಎಲ್ಲದರಲ್ಲೂ ಈ ಥರ ಬೀಜನ ತೆಗೆದು ನೋಡಿ, ಎಲ್ಲದರಲ್ಲೂ ತೆಗೆದಿದ್ದೀನಿ. ಈ ಥರ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಿಲ್ಲ, ತುಂಬ ಚೆನ್ನಾಗಿ ಹಣ್ಣಾಗಿದೆ. ಅದಕ್ಕೆ ಸ್ಪೂನ್ ತೊಗೊಂಡು ಈ ಥರ ಮಾಡ್ತಾಯಿದ್ದೀನಿ. ಸ್ಪೂನಲ್ಲೇ ಎಲ್ಲದನ್ನು ಈ ಥರ ತೆಗೆದಾಕಿ ಒಂದು ಸ್ವಲ್ಪ ಸಕ್ಕರೆ, ಸ್ವಲ್ಪ ಹಾಲನ್ನು ಹಾಕಿ ಗ್ರೈಂಡ್ ಮಾಡಿದ್ದೆ. ಕಾಯಿಸಿ ಆರಿಸಿರೋ ಹಾಲಂತನ ಹಾಕಿ ಗ್ರೈಂಡ್ ಮಾಡಿದ್ದೆ. ಅದು ಇನ್ನೂ ಸ್ವಲ್ಪ ತಿಕ್ಕಾಗಿರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ 3 ಜನಕ್ಕೂ ಆಗೋಷ್ಟು ಮಾಡಿದ್ದೆ ಮಿಲ್ಕ್ ಶೇಕನ್ನು. ಈ ಸಮ್ಮರಲ್ಲಂತೂ ಊಟ ಮಾಡೋದಕ್ಕೆ ಇಷ್ಟ ಆಗೋಲ್ಲ, ಏನಾದರೂ ಕೂಲಾಗಿ ಲಿಕ್ವಿಡ್ ಐಟಮ್ ಕುಡಿತಾ ಇರಬೇಕು ಅಂತ ಅನಿಸ್ತಾ ಇರುತ್ತಲ್ವ. ಅದರಲ್ಲೂ ಬಿಸಿಲಲ್ಲಿ ಎಲ್ಲಾದರೂ ಹೋಗಿ ಬಂದುಬಿಟ್ರೆ ಸಾಕು, ಏನಾದರೂ ತಣ್ಣಗೆ ಕುಡಿಬೇಕು ಅನಿಸುತ್ತೆ. ಅದರಲ್ಲೂ ಸಪೋಟ ಜ್ಯೂಸ್ ಅಂದರೆ ಈ ಚಿಕ್ಕೋಸು ಮಿಲ್ಕ್ ಶೇಕು ಬಾಡಿಗೂ ತಂಪು ಅಂತಲೇ ಹೇಳ್ತಾರೆ. ಸಪೋಟ ತಂಪು ಅಂತ ಹೇಳ್ತಾರೆ, ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಈ ಮಿಲ್ಕ್ ಶೇಕನ್ನು, ಈ ಸಪೋಟ ಮಿಲ್ಕ್ ಶೇಕನ್ನು ಬಿಸಿಲಲ್ಲಿ ಕುಡಿದ್ರೆ ತುಂಬ ದೇಹಕ್ಕೆ ತಂಪಾಗಿರುತ್ತೆ. ಅದಕ್ಕೆ ಈ ಬೇರೆ ಬೇರೆ ಯಾವ್ಯಾವುದು ಜ್ಯೂಸನ್ನು ಕುಡಿಯೋ ಬದಲು ಚಿಕ್ಕೋಸ್ ಜ್ಯೂಸನ್ನೇ ಕುಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಫ್ರೆಂಡ್ಸ್, ಇನ್ನು ಸಂಜೆ ಆಯಿತು. ಸಂಜೆ ಅಂದರೆ ನೈಟ್ ಆಯಿತು. ನೈಟ್ ಊಟಕ್ಕೆ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಬೋಂಡ ಹಾಕೋಣ, ಸಾಂಬಾರಿದೆ, ಸೊಪ್ಪಿನ ಸಾಂಬಾರಿದೆ, ಅದ್ರ ಜೊತೆ ಸ್ವಲ್ಪ ನಂಚ್ಕೊಳ್ಳೋಕ್ಕೆ ಬೋಂಡ ಹಾಕೋಣ ಅಂತ ಬೋಂಡನ ಮಾಡ್ತಾಯಿದ್ದೀನಿ. ಯಾವುದೇ ಹಿಟ್ಟಾಗಲಿ ಈ ಥರ ಸ್ವಲ್ಪ ಜಡ್ಡು ಹಿಡ್ಕೊಂಡು ಹಾಕ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಏನಾದರೂ ಹುಳ ಅದು ಇದು ಸಾಮಾನ್ಯವಾಗಿ ಇರಲ್ಲ, ಅಲ್ಲಿಗೂ ನಾವು ತೊಗೊಳ್ಳೋ ಕೇರ್ ತೊಗೊಬೇಕು. ನಾನು ಯಾವಾಗಲೂ ಅಷ್ಟೇ, ಯಾವುದೇ ಹಿಟ್ಟಾಗಲಿ ಪಾಕೆಟ್ದಾಗಲಿ ಲೂಸ್ ಯಾವತ್ತೂ ತರಲ್ಲ, ಪಾಕೆಟ್ ತಂದರೂ ಅಷ್ಟೇ ಜಡಿ ಹಿಡ್ದೆ ಹಾಕೋದು. ಸ್ವಲ್ಪ ಬೋಂಡಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ಸ್ವಲ್ಪ ಅಡುಗೆ ಸೋಡಾ ಮತ್ತು ಉಪ್ಪು ಹಾಕಿ ಕಲಸಿದ್ದೀನಿ ಅಷ್ಟೇ. ಇನ್ನು ಬೇರೆ ಏನೂ ಇಲ್ಲ. ನುಗ್ಗೆ ಸೊಪ್ಪಿತ್ತು, ಮರದಲ್ಲಿ ಕಿತ್ಕೊಂಬರ್ಬೇಕಾಗಿತ್ತು, ಮರ್ತುಬಿಟ್ಟೆ. ಇನ್ನು ಕತ್ಲಾಗ್ಬಿಟ್ಟಿತ್ತಲ್ವ ಅಂತ ಹೋಗ್ಲಿ ಅಂತ ಸುಮ್ಮನಾದೆ. ಇನ್ನು ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿದರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತಿತ್ತು. ಅದು ಯಾವುದು ಸೊಪ್ಪುಗಳೇ ಇರಲಿಲ್ಲ, ಪುದೀನ ಯಾವುದು ಇರೋದನ್ನೇ ಹಾಕಿ ರಾತ್ರಿ ಬೋಂಡನ ಮಾಡಿದೆ.
ಈಗ ಮಾಡೋದು ಏನಾದರೂ ರೆಸಿಪೀಸ್ ಫಸ್ಟ್ ಟೈಮ್ ಪ್ಲಾನ್ ಇದ್ದರೆ ಇಲ್ಲದೇ ಇರೋದೆಲ್ಲ ತರಿಸಿ ಇಟ್ಕೊಂಡು ಮಾಡ್ಬೋದು. ಇದು ಸಡನ್ನಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊಪ್ಪಿನ ಸಾರು ಇತ್ತಲ್ವ, ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಏನು ಅಂತ ಮಾಡಿ ಅದು ಬೇರೆ ತುಂಬ ದಿನ ಆಗಿತ್ತು. ಬೋಂಡ ಬಜ್ಜಿ ಎಲ್ಲ ಈ ನಡುವೆ ಏನೂ ಮಾಡಲೇ ಇಲ್ಲ. ಅದಕ್ಕೋಸ್ಕರ ಸರಿ ಇರೋದನ್ನೇ ಹಾಕಿ ಮಾಡೋಣ ಅಂತ ಮಾಡಿದೆ. ಚಟ್ನಿ ಮಾಡಿದ್ರೆ, ಟೊಮೆಟೊ ಗೊಜ್ಜು ಮಾಡಿದ್ರೆ, ಅಥವಾ ಬೇಳೆ ಸಾಂಬಾರು ಮಾಡಿದರೆ, ಈ ಥರ ಸೊಪ್ಪಿನ ಸಾರು ಮಾಡಿದ್ರೆ, ಮತ್ತು ಬಸ್ಸಾರು ಏನಾದರೂ ಮಾಡಿ ಪಲ್ಯ ಖಾಲಿ ಆಗಿದ್ದಾಗೆಲ್ಲ ಈ ಥರ ಬಜ್ಜಿ ಬೋಂಡ ಈ ಥರ ಮಾಡ್ತೀನಿ. ಇಲ್ಲ ಅಂದರೆ ಅನ್ನ ರಸಮ್ ಜೊತೆ ಈ ಥರ ಏನಾದರೂ ಇದ್ದಾಗ ಈ ಥರ ಬೋಂಡನ ಬಜ್ಜಿನೋ ವಡೆ ಏನಾದರೂ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ಎಲ್ಲ ಬೋಂಡ ಎಲ್ಲ ಕರೆದಿದ್ದಾಯಿತು. ಇನ್ನು ಊಟ ಮಾಡೋದೆ. ಸ್ವಲ್ಪ ಹೂವಿದೆ, ನೋಡಬೇಕು, ಇಂಟ್ರೆಸ್ಟ್ ಇದ್ದರೆ ಕಟ್ಟೋದು, ಇಲ್ಲ ಅಂದರೆ ಇಲ್ಲ. ನೋಡಿ, ಸೊಪ್ಪಿನ ಸಾರು ಮುದ್ದೆ, ಬೆಳಗ್ಗೆ ದೋಸೆಗೆ ಪಲ್ಯ ಮಾಡಿದ್ದೆ ಅಲ್ವಾ, ಅದು ಸ್ವಲ್ಪ ಇತ್ತು. ಅದನ್ನು ಎಲ್ಲ ಶೇರ್ ಮಾಡಿಕೊಂಡು ತಿಂದ್ವಿ, ಊಟ ಆಯಿತು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಇನ್ ಕೇಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು.